ಇನ್ನೊಂದು ಮಗುನ? ಏನ್ ಮಮ್ ಇದು? ಪ್ರತಿ ಸಲ ನಾವು ಪ್ಲಾನ್ ಮಾಡಿದಾಗೆಲ್ಲ ಯಾವ್ದಾದ್ರು ಮನುಷ್ಯರು ಬಂದು ಅಡ್ಡ ಆಗ್ತಿದ್ರು, ಈಗ ದೇವರೇ ಡೈರೆಕ್ಟ್ ಫಿಟ್ಟಿಂಗ್ ಇಟ್ಬಿಡಿತಾನ? ಏನಿದು ಇನ್ನೊಂದು ಮಗು ಅಂದ್ರೆ? ಇದೆಲ್ಲದ ಮಧ್ಯೆ ಒಂದು ಖುಷಿ ವಿಷಯ ಇದೆ. ಹೆಣ್ಣೆ ಮಗು ಡೆಲಿವರಿಯಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಇದೆಯಂತೆ. ತಾಯಿ ಮಗು ಇಬ್ಬರಲ್ಲಿ ಒಬ್ರು ಉಳಿಯೋ ಸಿಚುವೇಶನ್ ಇದೆ. ಕಹಾನಿ ಮೇ ಟ್ವಿಸ್ಟ್ ಚೆನ್ನಾಗೇ ಇದೆಯಲ್ಲ ಮಾಮ್. ಹೀರೋ ಇನ್ನೂ ಒಂದು ಟ್ವಿಸ್ಟ್ ಇದೆ. ಈಗ ಡಾಕ್ಟ್ರ್ ಒಬ್ಬ ಬಂದಿದ್ದಾನಲ್ಲ, ಅವನು ಏನೂ ಆಗದೆ ಇರೋ ಥರ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಂದು ವೇಳೆ ಅವನು ಹೇಳೋ ಥರ ಏನಾದರೂ ಆದರೆ ನಾವಿಷ್ಟೆಲ್ಲ ಮಾಡಿದ್ದು ನೀರಲ್ಲಿ ಹೋಮ ಬಿಟ್ಟಂಗಾಗತ್ತೆ. ಯಾಕೆ ಮಮ್ ಓವರ್ ಆಗಿ ಥಿಂಕ್ ಮಾಡ್ತಿದ್ಯಾ? ಒಂದು ಮಗುನ ಹುಟ್ಟಿದ ಮೇಲೆ ಎತ್ತಾಕೊಂಡ್ ಇನ್ನೊಂದು ಮಗುನ ಹುಟ್ಟೋಕ್ ಮುಂಚೆನೆ ಮುಗಿಸ್ಬಿಡೋಣ. ಬಟ್ ಹೇಗೆ ಗ್ಯಾರಂಟಿ ಆ ಮಗು ಹುಟ್ಟುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಆ ಭೂಮಿಗಾಗೂ ಏನೂ ಆಗಲ್ಲ. ಯಾಕೆಂದರೆ ಆ ಡಾಕ್ಟ್ರ್ ಕೈಗುಣ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರ್ ಕೈಗುಣ ಹೇಗಿದ್ರೆ ಏನು ಮಾಮ್, ಇವ್ರುಗಳ ಹಣೆ ಬರ ಸರಿ ಇರ್ಬೇಕಲ್ಲ ಮಾಮ್. ಎಂತ ಡಾಕ್ಟ್ರೇ ಆಗಿದ್ರು ಆಪರೇಷನ್ ಮಾಡಬೇಕು ಅಂತಂದ್ರೆ ಸ್ಕ್ಯಾನಿಂಗ್ ಮಾಡಲೇಬೇಕು. ಸ್ಕ್ಯಾನಿಂಗ್ ಮಾಡಿದ್ರೆ ತಾನೇ ಹೇಗೆ ಆಪರೇಷನ್ ಮಾಡಬೇಕು ಅಂತ ಗೊತ್ತಾಗೋದು. ಹಾಸ್ಪಿಟ್ಲಲ್ಲಿ ಮಿಷಿನರೀಸೇ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಆಪರೇಷನ್ ಹೇಗೆ ಮಾಡ್ತಾನೆ ಮಾಮ್ ಅವನು? ಸೊ ನಾನೀಗ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಾಸ್ಪಿಟ್ಲಲ್ಲಿ ಕರೆಂಟ್ ಹೋಗೋ ತರ ಮಾಡೋಣ. ಡಾಕ್ಟರ್ ಇರ್ಲಿ, ಹಾಸ್ಪಿಟಲ್ ಅಲ್ಲಿ ಎಲ್ಲ ಬಾಯ್ ಬಿಡ್ಕೊಂಡ್ರು ಆ ಭೂಮಿಕಾ ಮತ್ತೆ ಮಗು ಮೇಲಕ್ಕೆ ಹೋಗೋದಂತೂ ಗ್ಯಾರಂಟಿ. ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ಇದನ್ನ ಮಾಡೋರು ಯಾರು? ಇನ್ಯಾರು ಮಾಮ್? ನಾನು ನೀನು. ನಾನಾ? ನೀನೇ ಮಾಮ್. ಪ್ಲಾನ್ ಇಷ್ಟೇ ಮಾಮ್, ಕಷ್ಟನೋ ಸುಖನೋ ನಾನು ಹೇಗಾದ್ರೂ ಮಾಡಿ ಹಾಸ್ಪಿಟಲ್ ಹೊರಗಡೆಯಿಂದ ಪವರ್ ಕಟ್ ಮಾಡ್ತೀನಿ, ನೀನು ಒಳಗಡೆಯಿಂದ ಜನರೇಟರ್ ಹಾಳು ಮಾಡು. ಸರಿ, ಓಕೆ ಮಾಮ್, ಬಂದೆ. ನೀನು ಹುಟ್ಟೋದಲ್ದೆ ಜೊತೆಗೆ ಇನ್ನೊಬ್ಬನ ಕರ್ಕೊಂಡ್ ಬರ್ತಿದ್ಯಾ? ಅದಕ್ಕೂ ಒಂದ್ ಗತಿ ಕಾಣಿಸ್ತೀನಿ ಇರು. Can you please help me with this? ಹೋಗಿ ಚೆಕ್ ಮಾಡಿ. ಡಾಕ್ಟರ್, ಏನು ಮಾಡೋದು? ಪವರ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಕರೆಂಟ್ ಇಲ್ಲದೆ ಇವ್ರು ಹೆಂಗೆ ಸರ್ಜರಿ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಇವತ್ತು ತಾಯಿ ಮಗು ಕತೆ ಮುಗೀತು. ಸರ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಮತ್ತೆ ನಮ್ಮ ಜನರೇಟರ್ ಕೂಡ ಯಾರೋ ಹಾಳು ಮಾಡಿಬಿಟ್ಟಿದ್ದಾರೆ. ಡಾಕ್ಟರ್, ಏನಾಯ್ತು? ಇಟ್ಸ್ ಎಮರ್ಜೆನ್ಸಿ ಕೇಸ್. ನಾವು ಆಲ್ರೆಡಿ ಭೂಮಿಕಾ ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಯಾರೋ ಈ ಆಪರೇಷನ್ ಆಗಬಾರ್ದು ಅಂತಾನೆ ಬೇಕು ಅಂತ ಇದೆಲ್ಲ ಮಾಡ್ತಿದ್ದಾರೆ. ಆಗಲೇ ಕರೆಂಟ್ ತೆಗೆದ್ರು, ಈಗ ಜನರೇಟರ್ ಕೂಡ ಹಾಳಾಗಿದೆ. ಮತ್ತೆ ಈಗೇನು ಮಾಡೋದು ಡಾಕ್ಟರ್? ನಾವೇಕೋ ತುಂಬ ರಿಸ್ಕ್ ತೊಗೊತಾ ಇದೀವಿ ಅಂತ ಅನಿಸ್ತಾ ಇದೆ. ಭೂಮಿಕಾನ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಣ? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಆಲ್ರೆಡಿ ಆಪರೇಷನ್ ಸ್ಟಾರ್ಟ್ ಆಗಿದೆ, ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು, ಇಲ್ಲ ತಾಯಿ ಮಗು ಇಬ್ಬರು ಪ್ರಾಣಕ್ಕೂ ಅಪಾಯ ಇದೆ. ಸ್ಕ್ಯಾನಿಂಗ್ ಮಾಡ್ಕೊಂಡೆ ಆಪರೇಷನ್ ಮಾಡಬೇಕು, ಅದಕ್ಕೆ ಪವರ್ ಬೇಕೇ ಬೇಕು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೊಂದು ಸೆಕೆಂಡ್ ಕೂಡ ತುಂಬ ಇಂಪಾರ್ಟೆಂಟ್. ಪವರ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸಾವಿರಾರು ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ, ಬಟ್ ಈ ಥರ ಸಿಚುವೇಶನ್ ಯಾವತ್ತೂ ಆಗಿರಲಿಲ್ಲ.
ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿದ್ದೀನಿ. ಡಾಕ್ಟ್ರೆ, ಈ ಕರೆಂಟ್ ಬಂತು ಅಂದರೆ ಆಪರೇಷನ್ ಮುಂದುವರಿಸ್ಬೋದಲ್ವಾ? ಹೌದು, ಬಟ್ ಕರೆಂಟ್ ಬರಬೇಕಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬಾಕ್ನಾಗಿರೋ ಕರೆಂಟ್ ಐತಲ್ಲ ಬಾಕ್ಸಲ್ಲಿ ತುಂಬಿರೋ ಕರೆಂಟ್ ಅಂದ್ರೆ ಏನು ಮಾವ? ಪಾರು, ಅದೇ ಪಾರು, ಕಾರಿನ ಬ್ಯಾಟ್ರಿಯಾಗೆ ಕರೆಂಟ್ ಬರ್ತೈತಲ್ಲ. ಈಗ ಹೋಗಿ ಕಾರಿನ ಬ್ಯಾಟ್ರಿ ತಗೊಬಂದು ಅದನ್ನ ಫಿಕ್ಸ್ ಮಾಡುವ. ಕರೆಂಟ್ ಬಂದೇ ಬರ್ತೈತೆ. ಒಳ್ಳೆ ಐಡಿಯಾ. ಡಾಕ್ಟರ್, ನಮ್ಮ ಮಾವ ಹೇಳ್ದಂಗೆ ಮಾಡೋಣ. ನೀವು ಫಿಕ್ಸ್ ಮಾಡ್ತೀರಾ? ಸರ್, ನನ್ನ ಸ್ಕೂಲ್ಗೊಂದು ಹೋಗಿಲ್ಲ, ಆದರೆ ಬೇರೆ ಎಲ್ಲ ವಿದ್ಯೆನೂ ನಂಗೆ ಬರ್ತೈತೆ. ನಾ ಮಾಡ್ತೀನಿ, ನಾನು ಕರೆಂಟ್ ಬರ್ಸ್ತೀನಿ. ಹಾಂ, ಗ್ರೇಟ್. ಎಸ್, ಪ್ಲೀಸ್. ಗೆಳೆಯ, ನಥಿಂಗ್ ಟು ವರಿ. ಬ್ಯಾಟ್ರಿ ಕನೆಕ್ಟ್ ಆಯಿತು, ಒಳಗಡೆ ಕರೆಂಟ್ ಸಪ್ಲೈ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಳಪ್ಳು ಇವಳು ಯಾಕೋ ಬಿಡೋ ಥರ ಕಾಣಿಸ್ತಾ ಇಲ್ಲ. ಹೇಳು ಮಲ್ಲಿ. ಹಲೋ ಅತ್ತೆ, ಬ್ಯುಸಿ ಇದ್ರ ಅತ್ತೆ? ಫೋನ್ ತೆಗಿತಿಲ್ಲಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಹೇಳು, ಏನು ವಿಷಯ? ಏನಿಲ್ಲ, ಅಕ್ಕರ ಬಗ್ಗೆ ಕೇಳೋಣ ಅಂತ ಫೋನ್ ಮಾಡಿದೆ. ಅಕ್ಕ ಹೇಗಿದ್ದಾರೆ? ಡೆಲಿವರಿ ಆಯ್ತಾ? ಇಲ್ಲಮ್ಮ, ಇನ್ನು ಆಪ್ರೇಷನ್ ಮಾಡ್ತಿದ್ದಾರೆ. ಸರ್ಜರಿ ಮುಗಿದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಇವಳ ಮುಖ ಕಂಡ್ರೇ ನನಗಾಗಲ್ಲ, ಇವಳಿಗೆ ನಾನು ಅಪ್ಡೇಟ್ ಮಾಡಬೇಕಂತೆ. ಇಡಿಯಟ್. ಅಳ್ತಾ ಇದೆ ಅಂದರೆ ಸರ್ಜರಿ ಆಯ್ತಾ? ಹೆಂಗೆ ಸಾಧ್ಯ? ಸರ್ ಕರೀರಿ. ಥ್ಯಾಂಕ್ಸ್. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಸರ್. ಅಯ್ಯೋ, ಕಾಂಗ್ರ್ಯಾಚುಲೇಷನ್ಸ್ ಅಗೇನ್. ಇಟ್ಸ್ ಅ ಬಾಯ್. ಕಂಗ್ರಾಟ್ಸ್ ಸರ್. ಸರಿ, ನಂಗೊಂದು ಇಂಪಾರ್ಟೆಂಟ್ ಇನ್ನೊಂದು ಆಪ್ರೇಷನ್ ಇದೆ. ಐ ಲೀವ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್. ಶಿವರೇ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯುನಾ? ಥ್ಯಾಂಕ್ ಯು ಯಾಕೆ ಸರ್? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲ, ನೀವು ಮಾಡಿರೋದು ಸಣ್ಣ ಸಹಾಯ ಅಲ್ಲ. ಕರೆಂಟ್ ಹೋಗಿದೆ, ಜನರೇಟರ್ ಹಾಳಾಗಿದೆ, ಕರೆಂಟ್ ಪಾಸ್ ಆಗದೆ ಒದ್ದಾಡ್ತಾ ಇರೋ ಟೈಮಲ್ಲಿ ನಿಮ್ಮ ತಲೆ ಉಪಯೋಗಿಸಿ ಬ್ಯಾಟ್ರಿ ತಂದು ಓಟಿಗೆ ಕರೆಂಟ್ ಸಪ್ಲೈ ಮಾಡಿಸಿದ್ದೀರಿ. ಹೆರಿಗೆ ಸುಸೂತ್ರವಾಗಿದ್ದೇ ನಿಮ್ಮಿಂದ.
ಬರೀ ಥ್ಯಾಂಕ್ಸ್ ಅಲ್ಲ, ಈ ಜನ್ಮದಲ್ಲಿ ನಿಮ್ಮ ಋಣ ತೀರ್ಸ. ಅಯ್ಯೋ ಯಾಕೆ ಸರ್ ಇಷ್ಟೊಂದು ದೊಡ್ಡ ಮಾತಾಡಿರ? ನೀವು ಇಷ್ಟೊಂದು ಮ್ಯಾಕೆ ಥ್ಯಾಂಕ್ ಯು ಅಂದರೆ ಅಂಥವ 4 ಜೋಬ್ ಇದ್ರು ಎಲ್ಲಿ ಮಡಿಕ್ಲಮ್ಮ ಅಂತ ನಾ ಯೋಚನೆ ಮಾಡ್ತೀವಿ. ಇನ್ನೂ 2 ಜೇಬ್ ಹೊಲಿಸ್ಕೊಂಡು ಅದರಲ್ಲಿ ಇಟ್ಕೊಳ್ಳಿ. ಒಟ್ಟು ತುಂಬ ಥ್ಯಾಂಕ್ಸ್. ಅಯ್ಯೋ ಸರ್, ಈ ಟ್ಯಾಂಕ್ಸ್ ಎಲ್ಲ ಬಿಡಿ ಸರ್. ಆ ಜೀವಗಳು ಉಳ್ಕಂತಲ್ಲ, ಆ ತೃಪ್ತಿ ನಂಗೈತೆ. ಬ್ಯಾಟ್ರಿಯಿಂದ ಹೆರಿಗೆ ಸುಸೂತ್ರ ಹೋಗಾಯ್ತಲ್ಲ, ಹಾಟ್ ಸಾಕು ಸರ್. ನೀವು ಗೆಳೆಯಂಗೋಸ್ಕರ ಈಟೆಲ್ಲ ಮಾಡ್ತಿದ್ದೀರಲ್ಲ, ಬಹು ಖುಷಿ ಆಯಿತು. ನೀವು ಒಂದು ಟ್ಯಾಂಕ್ಸ್ ಮಾಡಿ ಕಳಿ. ಹಲೋ, ಹೇಳು ಮಾಮ್, ಪ್ಲಾನ್ ಸಕ್ಸಸ್ಸಾ? ಅಮ್ಮ ಔಟಾ, ಮಗು ಔಟಾ, ಅಥವಾ ಇಬ್ರು ಔಟಾ? ಹಾಗಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಜೈ. ಆದರೆ ನಮ್ಮ ಬ್ಯಾಡ್ ಲಕ್ ಅಂಥದ್ದೇನೂ ಆಗಿಲ್ಲ. ಇಬ್ರು ಆರಾಮಾಗಿದ್ದಾರೆ. ಆಪರೇಷನ್ ಸಕ್ಸಸ್. ವಾಟ್? ಏನ್ ಹೇಳ್ತಾ ಇದ್ಯಾ? ಕೊನೆಗೂ ಆ ಡಾಕ್ಟರ್ ಕರ್ಣ ಬಂದು ಅವ್ರಿಬ್ಬರನ್ನೂ ಉಳಿಸ್ಬಿಟ್ಟ. ಏನ್ ಮಾಮ್ ಇದು? ಯಾವನ್ ಮಾಮ ಅವನು ಡಾಕ್ಟ್ರು? ಅವ್ರನ್ನ ಉಳಿಸಿ ನಮ್ಮ ಬೈಕ್ ಮಣ್ಣಾಕದ್ನಲ್ಲ, ಎಲ್ಲಿಂದ ಬಂದ ಅವನು? ಸರಿ, ನಾನು ಮತ್ತೆ ನನಗೆ ಫೋನ್ ಮಾಡ್ತೀನಿ. ಏಯ್, ಏನೇ ನಿಂದು? ಇಷ್ಟು ದಿನ ನಿಮ್ಮಪ್ಪನ ಕಾಟ ಆಯ್ತು, ಈಗ ನೀನ್ ಸಾಲ್ದು ಅಂತ ಜೊತೆಗೆ ಇನ್ನೊಬ್ಬನ ಕರ್ಕೊಂಡ್ ಬಂದಿದ್ಯಾ? ಎಷ್ಟೇ ಕಾಟ ಕೊಡ್ತೀರಾ ನಮ್ಗೆ? ಥು, ಈ ವಿಷಯ ಗೊತ್ತಾಗೋವರೆಗೂ ನಿನ್ ಮೇಲೆ ಚೂರೋ ಪರೋ ಸಾಫ್ಟ್ ಕಾರ್ನರ್ ಇತ್ತು, ಈಗ ಅದು ಸತ್ತೋಯ್ತು. ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ಶತ್ರು ಯಾವತ್ತಿದ್ರು ಶತ್ರುನೇ. ಮುಳ್ಳನ್ನ ಕಿತ್ತು ಬಿಸಾಕ್ಲೇಬೇಕು. ಹುಟ್ಟಿದ್ದು 1 ಅವರ್ಗೆ ನಿನ್ಗೆ ಗುಡ್ ಬೈ ಹೇಳ್ತಾ ಇದ್ದೀನಿ. ಎಲ್ಲಾದ್ರೂ ಸತ್ತೋಗು. ಥು. ಥ್ಯಾಂಕ್ ಯು ಸೋ ಮಚ್ ಶಿವು. ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದ ನಮ್ಮನ್ನು ರೌಡಿಗಳಿಂದ ಕಾಪಾಡಿದ್ದೀರಾ. ಆಮೇಲೆ ಪಾರವ್ರಿಗೂ ಫೋನ್ ಮಾಡಿ ಗಾಡಿನ ತರಿಸಿ ಇಲ್ಲಿಗೆ ಅಡ್ಮಿಟ್ ಮಾಡಿಸಿ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ. ಕರೆಂಟ್ ಹೋದಾಗ ಅದ್ರ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ನಿಜವಾಗ್ಲೂ ಭಾಳ ಒಳ್ಳೆ ಮನಸ್ಸು ನಿಮ್ಮದು. ನಿಮ್ಮಲ್ಲಿ ನನ್ನ ತಾಯಿನ ಕಂಡೆ. ಅಯ್ಯೋ, ಬಹು ದೊಡ್ಡ ಮಾತು ಸರ್. ನಿಮ್ಮಲ್ಲಿ ಅಂಥದ್ದೊಂದು ಪರಿಶುದ್ಧವಾದ ಮನಸ್ಸಿದೆ. ಎಷ್ಟೋ ಸರ್ತಿ ನಮ್ಮವರೇ ನಮಗಾಗಲ್ಲ, ಅಂಥದ್ರಲ್ಲಿ ಗುರುತು ಪರಿಚಯ ಇಲ್ದಿರೋ ನಮಗೆ ಯಾವುದೇ ಸ್ವಾರ್ಥ ಇಲ್ಲದೆ ಸಹಾಯ ಮಾಡಿದ್ದೀರಾ. ಇದೆಲ್ಲರಿಂದನೂ ಸಾಧ್ಯ ಇಲ್ಲ, ಅದಕ್ಕೆ ದೊಡ್ಡ ಮನಸ್ಸು ಬೇಕು ಸರ್. ನಾನೇನು ಮಾಡಿದ್ದೀನಿ ಅದನ್ನು ನಾವು ಬಿಡಿ, ಕೊನೆಗೆಲ್ಲ ಒಳ್ಳೇದಾಯ್ತಲ್ಲ, ಆಟೇ ಬೇಕಾಗಿರೋದು. ಆಮೇಲೆ ನಮ್ಮ ಪಾರು ಹೇಳ್ತಿದ್ಲು, ನೀವು ಮತ್ತೆ ಮೇಡಮ್ ಅವರು ಒಂದು ಪಂದ್ಯ ಕಟ್ಟಿದ್ರಂತೆ, ಹೆಣ್ಮಗಿನ ಗಂಡ್ಮಗಿನ ಅಂತ. ಆದರೆ ನಮ್ಮ ಮಕ್ಕಳ ಒಂದು ಲೀಲೆ ನೋಡಿ, ನಿಮಗೆ ಹೆಣ್ಮಗಿನೂ ಕೊಟ್ಟ ಗಂಡ್ಮಗಿನೂ ಕೊಟ್ಟ. ಅದೆಂಥದೋ ಡಬಲ್ ದ ಮಕ್ಕ ಅಂತಾರಲ್ಲ, ಹಂಗಾಯ್ತು ನೋಡಿ ಸರ್. ಮೊದಲಿಗೆ ಹೆಣ್ಮಗಿ ಆಯಿತು, ಅವಾಗ ನೀವು ಗೆದ್ರಿ. ಆಮ್ಯಾಕೆ ಗಂಡ್ಮಗು ಹೋಯ್ತು, ಮೇಡಮ್ ಅವರು ಗೆದ್ರು. ಇದೊಂಥರ ಈ ಡ್ರಾ ಮ್ಯಾಚ್ ಅಂತಾರಲ್ಲ, ಹಂಗಾಯ್ತು ನೋಡಿ. ಯಾರು ಗೆಲ್ಲಿಲ್ಲ, ಯಾರು ಸೋಲಿಲ್ಲ, ಒಂಥರ ಸಮ. ಇದೊಂಥರ ಸಂದಾಗೈತೆ ಸರ್. ಇಲ್ಲ ಶಿವು, ಇಬ್ರು ಸೋತೋಗ್ಬಿಟ್ವಿ. ಮೊದಲನೇ ಮಗು ಕಿಡ್ನಾಪ್ ಆಗೋಯ್ತು. ಸರ್ ಏನು ಹೇಳ್ತಿದ್ದೀರಾ ಸರ್? ಹೌದು, ಮಗು ಕಾಣಿಸ್ತಾ ಇಲ್ಲ. ಸರ್ ಇದು ಹೆಂಗ್ ಸಾಧ್ಯ ಸರ್? ಸರಿಯಾಗಿ ನೋಡಿದ್ರ ಸರ್? ಹೆಂಗ್ ಸರ್ ಇದಲ್ಲ? ಯಾರೋ ನಮ್ಗೆ ಆಗದೆ ಇರೋರು ಈ ಕೆಲಸ ಮಾಡಿದ್ದಾರೆ ಶಿವು. ದಯವಿಟ್ಟು ಈ ವಿಷಯನ ನನ್ನ ಹೆಂಡತಿಗೆ ಹೇಳ್ಬೇಡಿ, ನಿಮ್ಮ ವೈಫ್ಗೂ ಹೇಳ್ಬಿಡಿ ಪ್ಲೀಸ್. ಯಾರಿಗೂ ಗೊತ್ತಾಗೋದು ಬೇಡ. ಸರ್ ಏನು ಹೇಳ್ತಿದ್ದೀರಾ ಸರ್? ಅದು ಹೆಂಗಾಯ್ತದ ಸರ್? ಅಲ್ಲ, ಹೊರಗಡೆ ಯಾರಿಗೂ ಹೇಳ್ಬೇಡಿ ಸರಿ, ಆದರೆ ಎತ್ತ ತಾಯಿಗೆ ತನ್ನ ಮಗಿ ಕಾಣ್ತಾ ಇಲ್ಲ ಅಂತ ಹೆಂಗ್ ಸರ್ ಹೇಳ್ದೆ ಇರೋದು? ತಪ್ಪಾಗಿಲ್ವೇ? ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಶಿವು. ನನ್ನ ಉದ್ದೇಶ ಸರಿಯಾಗೇ ಇದೆ. ಈ ವಿಷಯ ಅವ್ರಿಗೆ ಗೊತ್ತಾಗಿ ನೋವು ತಿನ್ನೋದಕ್ಕಿಂತ ಗೊತ್ತಾಗ್ತಿರೋದು ಒಳ್ಳೇದಲ್ವಾ? ಆದರೆ ಮೇಡಮ್ ಅವ್ರಿಗೆ 2 ಮಗಿ ಆಗೈತೆ ಅಂತ ಗೊತ್ತಾಗಿರುತ್ತಲ್ಲ ಸರ್? ಇಲ್ಲ ಶಿವ, ಅದೇನಾಯಿತು ಅಂದರೆ ಮೊದಲನೇ ಸರ್ತಿ ಹೆರಿಗೆ ನೋವು ಬಂದಾಗ ಅವ್ರ ಪ್ರಜ್ಞೆ ಹೋಗಿತ್ತು.
ಹಾಗಾಗಿ ಮಗು ಆಗಿದ್ದವ್ರಿಗೆ ಗೊತ್ತೇ ಆಗಿಲ್ಲ. ಹಾಗಾಗಿ ಸೆಕೆಂಡ್ ಟೈಮ್ ಅವ್ರಿಗೆ ಹೆರಿಗೆ ನೋವು ಬಂದಾಗ ನನಗಿನ್ನೂ ಮಗು ಆಗಿಲ್ಲ ಅಂತಲೇ ಅಂದ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲನೇ ಮಗು ಆಗಿರೋದು ಗೊತ್ತಿಲ್ಲ. ಅದು ಹಾಗೆ ಇದ್ಬಿಡ್ಲಿ. ಒಂದು ಮಗು ಆಯಿತು ಅನ್ನೋ ಖುಷಿಗಿಂತ ಇನ್ನೊಂದು ಮಗು ಹೀಗಾಯ್ತಲ್ಲ ಅನ್ನೋ ನೋವು ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ. ಅದು ಹಾಗೆ ಇದ್ಬಿಡ್ಲಿ. ಸರಿ ಸರ್. ಸರ್ ಇವಾಗ ನೀವು ಏನು ಮಾಡ್ತೀರಾ ಸರ್? ಮಗು ನೋಡ್ಕೊಸ್ತೀನಿ. ಅದು ಸಿಗೋವರೆಗೂ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ. ಮಗು ತುಂಬ ಮುದ್ದಾಗಿದೆ. ನಿನ್ನ ಥರನೇ ಇದೆ. ಅಮ್ಮ ಮಾ ಒಂದು ನಿಮಿಷ ಬನ್ನಿ. ಅಮ್ಮ ಒಂದು ರಿಕ್ವೆಸ್ಟು. ಭೂಮಿಕಾಗೆ ಮೊದಲೊಂದು ಹೆಣ್ಮಗು ಆಗಿತ್ತಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಭೂಮಿಕಾಗೆ ಹೇಳಬೇಡಿ. ಇದು ಯಾರಿಗೂ ಗೊತ್ತಾಗೋದು ಬೇಡ. ನನಗಷ್ಟು ಗೊತ್ತಾಗಲ್ವಾ ಗೌತಮ್? ಹಾಗೆಲ್ಲ ಹೇಳ್ಬಿಡ್ತೀನಾ? ಬಟ್ ಸ್ಟಿಲ್ ನಿಮಗೆ ವಿಷಯ ಗೊತ್ತಿರಲಿ ಅಂತ ಹೇಳ್ದೆ ಅಷ್ಟೇ. ನೀನೇನು ವರಿ ಮಾಡ್ಕೋಬೇಡ ಗೌತಮ್. ಈ ವಿಷಯ ನಾನು ಅಪ್ಪಿತಪ್ಪಿನೂ ಯಾರಿಗೂ ಹೇಳಲ್ಲ. ಆದರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡ. ಈ ಕೆಲಸ ಯಾರು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಕೊಡಲೇಬೇಕು. ನಮ್ಮ ಮಗು ನಮಗೆ ಖಂಡಿತ ಸಿಗತ್ತೆ ಗೌತಮ್. ನೀನು ವರಿ ಮಾಡ್ಕೋಬೇಡ. ಸರಿಮ್ಮ, ನಾನು ಅದನ್ನು ನೋಡ್ಕೋತೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಮನೇಲಿ ಎಲ್ಲರೂ ಏನಾಯಿತು ಅಂತ ಟೆನ್ಷನಲ್ಲಿದ್ದಾರೆ. ಸರಿಮ್ಮ, ಹೊರಡಿ. ಆಮೇಲೆ ನೀವೆಲ್ಲ ಯಾವಾಗ ಬರ್ತೀರಾ? ಯಾವಾಗ ಡಿಸ್ಚಾರ್ಜ್ ಮಾಡ್ತೀಯಾ? ಡಾಕ್ಟರ್ ಹತ್ರ ಮಾತಾಡ್ತೀನಿ. ಸಾಧ್ಯ ಆದರೆ ಇವತ್ತೇ ಡಿಸ್ಚಾರ್ಜ್ ಮಾಡೋದಕ್ಕೆ ಹೇಳ್ತೀನಿ. ಇವತ್ತೇನಾ? ಯಾಕೆ? ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲಮ್ಮ. ಇಂಥ ಜಾಗದಲ್ಲಿ ಜಾಸ್ತಿ ಸಮಯ ಇರೋದು ಬೇಡ ಅಂತಷ್ಟೇ. ಸರಿ, ನೋಡು, ಕೇಳ್ಬಿಟ್ಟು ಹುಷಾರಾಗಿ ಕರ್ಕೊಂಡು ಬಾ. ನಾ ಹೊರಡ್ತೀನಿ. ಸರಿಮ್ಮ. ಮಲ್ಲಿ, ಒಂದ್ಸತಿ ನೀನೇ ಫೋನ್ ಮಾಡಿ ನೋಡು. ಹೇ ಮಾಮ್ ಬಂದ್ರು. ಮಾಮ್ ಅತ್ತೆ ಫೋನೇ ಮಾಡಿಲ್ಲ. ಅಲ್ಲಿ ಏನಾಗ್ತಿದೆ? ಅಕ್ಕ ಹೇಗಿದ್ದಾರೆ? ಡೆಲಿವರಿ ಆಯ್ತಾ? ಡೆಲಿವರಿ ಆಯಿತು. ಮಾಮ್ ಡೆಲಿವರಿ ಆಯ್ತಾ? ಎಂತ ಮಗು ಮಾಮ್? ಗಂಡು ಮಗು. ಗಂಡ್ಮಗುನ ನೋಡೋದಕ್ಕೆ ಹೇಗಿದೆಯಮ್ಮ? ಅಣ್ಣನ ಥರನಾ ಅತ್ತಿಗೆ ಥರನಾ? ಅತ್ತೆ ಮಗು ಫೋಟೋ ಬಿಟ್ಟು ತೆಗ್ದಿದ್ದೀರಾ? ಕೊಡಿ ನೋಡ್ತೀವಿ. ಇಲ್ಲ, ಅಲ್ಲಿ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲ್ಲಮ್ಮ. ಅದಕ್ಕೆ ಫೋಟೋ ತೆಗ್ದಿಲ್ಲ. ಹೌದಾ? ಮಗು ನೋಡ್ಬೇಕು ಅಂತ ಆಸೆ ಆಗೋಯ್ತು. ಫೋಟೋ ತೆಗಿಯಕ್ಕೆ ಬಿಡಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗ್ತದೆ? ಪರವಾಗಿಲ್ಲ, ಮಗು ಹೆಂಗೋ ಬರ್ತದಲ್ಲ ಅವಾಗ ನೋಡ್ತಾನೆ ಇರ್ತೀನಿ. ಸಾಕು ಅಷ್ಟು ನೋಡ್ತಾನೆ ಇರ್ತೀನಿ. ಅಯ್ಯೋ ಬೇಡಪ್ಪ, ಆಮೇಲೆ ನಮ್ಮ ದೃಷ್ಟಿನೇ ಆಗ್ಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ. ಕೆಟ್ಟದ್ದು ಬಯಸಿದ್ರೆ ಮಾತ್ರ ದೃಷ್ಟಿ ಆಗೋದು. ಆದರೂ ನಮ್ಮ ಕಡೆ ಎಲ್ಲ ಹೇಳ್ತಾರಲ್ಲ, ಜಾಸ್ತಿ ನೋಡಿದ್ರೆ ದೃಷ್ಟಿ ಆಗತ್ತೆ ಅಂತ, ಅದಕ್ಕೆ ಹೇಳ್ದೆ. ಇಲ್ಲಿ ನಂದೇ ನನಗೆ ಸಾಕಾಗೋಗಿದೆ. ಅದ್ರ ಮಧ್ಯೆ ಇವ್ರ ಸಂಭ್ರಮ ಬೇರೆ. ಮಾಮ್ ಮಗು ಯಾರ ಥರ ಇದೆ ಅಂತ ಹೇಳಲಿಲ್ಲ ನೀನು. ಮಗು ನಮ್ಮ ಗೌತಮ್ ಥರ ಗುಂಡಾಗಿದ್ದಾನೆ. ಈಗಲೇ 3.5 kg ಇದ್ದಾನೆ. ಮನೇಲಿ ಗಂಡು ಮಕ್ಳು ಟೀಮು ಫುಲ್ ಸ್ಟ್ರಾಂಗ್ ಆಗೋಯ್ತು. ಆದರೆ ನಾನು ಬಾಬಾರ ಆಸೆ ಪಟ್ಟಂಗೆ ಹೆಣ್ಮಗು ಆಯ್ತದೆ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಚಿಕ್ಕಕ್ಕೆ ಬಿಡಿ, ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ನಮ್ಮ ಮನೆ ಮಗು ಅಲ್ವಾ, ಅದಕ್ಕೆ ಖುಷಿ ಪಡೋಣ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಯಾಕೆ? ನೀವು ಅಲ್ಲಿಗೆ ಹೋಗಿದ್ದಕ್ಕೆ. ನಮ್ಮವ್ರು ನಮ್ಮ ಜೊತೆ ಇದ್ದಾರೆ ಅಂತೇಳಿ ಅವರಿಗೂ ಒಂದು ಧೈರ್ಯ, ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ. ಅದರಲ್ಲಿ ಏನಮ್ಮ, ಮನೆಯವ್ರು ಅಂದಮೇಲೆ ಅದು ನಮ್ಮ ಡ್ಯೂಟಿ. ಅದಕ್ಕೆ ನಾನು ಹೋದೆ. ಅದು ಕರೆಕ್ಟೇ ಮಾಮ್. ಮನೆಯವ್ರು ಅಂದಮೇಲೆ ಏನು ಮಾಡಿದ್ರು ಕಮ್ಮಿನೇ, ಎಷ್ಟು ಮಾಡಿದ್ರು ಕಮ್ಮಿನೇ. ಮಾಮ್ ಅಣ್ಣ ಅದಕ್ಕೆನ
ಮನೆಗೆ ಯಾವಾಗ ಕರ್ಕೊಂಬರ್ತಾನಂತೆ? ಅದು ಡಾಕ್ಟ್ರನ್ನ ಕೇಳಿ ಇವತ್ತಿಲ್ದಿದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾರೆ. ಇಷ್ಟು ಬೇಗನಾ? ಹಾಂ, ಅಲ್ಲಿ ತುಂಬ ಸಮಸ್ಯೆ ಇದೆಮ್ಮ. ರಿಮೋಟ್ ಏರಿಯಾ ಅಲ್ವಾ, ಅದಕ್ಕೆ ಜಾಸ್ತಿ ದಿನ ಅಲ್ಲಿರೋದು ಬೇಡ ಅಂತ. ನಾವು ಮಗುನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೋಬೇಕು, ಸರಿನಾ? ಹಾಂ ಅದೇ, ನಾನು ಮಾಡ್ತೀನಿ. ಸರಿ, ನಾನು ಬರ್ತೀನಿ. ಅಮ್ಮ, ನಿನಗೆ ಮೊಮ್ಮಗ ಬರ್ತಿದ್ದಾನೆ, ಖುಷಿನಾ? ಗೌತಮ್ ಅವರೇ, ಹೇಗಿದ್ದೀರಾ? ನೀವಾಗಿದ್ದೀರಾ? ನೋಡಿದ್ರ ಸರ್, ಪ್ರಜ್ಞೆ ಬಂದ ತಕ್ಷಣ ತನ್ನ ಮಗಿನ ವಿಚಾರಿಸ್ಕೊಳ್ಳೋದು ಬಿಟ್ಟು ನಿಮ್ಮನ್ನು ವಿಚಾರಿಸ್ಕೊತವ್ರೆ. ಇದ್ರಾಗೆ ಗೊತ್ತಾಯ್ತದೆ ನಿಮ್ಮಿಬ್ಬರು ಬಾಂಧವ್ಯ ಎಂಥದ್ದು ಅಂತವ. ಏನ್ ಮಗು? ಹೆಣ್ಮಗು.